ಹಾಯ್ ಹಲೋ ನಮಸ್ಕಾರ. UK ಬಾಯ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಕ್ಲಾಸಿನಲ್ಲಿ ಏನು ನೋಡೋದಾದರೆ, ಕೃಷ್ಣೇಗೌಡರ ಆಣೆ ನಾಟಕವನ್ನು ನಾಟಕದಲ್ಲಿ ಬರುವಂತಹ ಸಂದರ್ಭ ಹಾಗೂ 4 ಅಂಕದ ಪ್ರಶ್ನೆ ಉತ್ತರಗಳನ್ನು ನೋಡೋಣ. ಪ್ರಶ್ನೆ ಮತ್ತು ಉತ್ತರ ಸಹ ಇದೆ. ನಿಮಗೆ ಈಗ ನಾನು ಹೇಳ್ತಾ ಹೋಗ್ತೀನಿ, ನೀವು ಸರಿಯಾಗಿ ನೋಡಿಕೊಳ್ಳಿ. ಈಗ ಮೊದಲನೇ ಸಂದರ್ಭ ನೋಡೋಣ. ನಮ್ಮ ಕಡೆ ಕೆಮ್ಮು ಕಾಲಿಂಗ್ ಬೆಲ್ ಇದ್ದ ಹಾಗೆ. ಆಯ್ಕೆ ಈ ಮೇಲಿನ ಆಯ್ಕೆಯಲ್ಲಿ ಪೂರ್ಣಚಂದ್ರ ತೇಜಸ್ವಿನಿ ಅವರು ಬರೆದಂತಹ ಕೃಷ್ಣೇಗೌಡರ ಆಣೆಯ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಹಾಗೆ ಇದನ್ನು ಕೃತಿ ಯಾವುದಾದರೆ, ಕೃತಿ ಕಿರಗೂರಿನ ಗಯ್ಯಾಳಿಗಳು. ಈ ಕೃತಿಯಿಂದ ಕೃಷ್ಣೇಗೌಡರ ಆಣೆಯನ್ನು ನಾಟಕವನ್ನು ಆರಿಸಿಕೊಳ್ಳಲಾಗಿದೆ. ಇಲ್ಲಿ ಸಂದರ್ಭ ಆಯ್ಕೆ ನೀವು ನೋಡ್ಬೋದು. ಸಂದರ್ಭ ಸರಿಯಾಗಿ ನೋಡಬೇಕಾದ್ರೆ ಸಂದರ್ಭ 1 ಅಥವಾ 2 ಲೈನ್ ಬರೆದರೆ ಸಾಕು. ಹಾಗೆ ಸ್ವಾರಸ್ಯ ಅಂತ ಹೇಳ್ಬೋದು, ಹಾಗೆ ವಿವರಣೆ ಅಂತಲೂ ಹೇಳ್ಬೋದು. ಇಲ್ಲಿ ಸ್ವಾರಸ್ಯ ಸಹ ಬರಿಬೋದು, ವಿವರಣೆ ಅಂತಲೂ ಬರಿಬೋದು. ಇಲ್ಲಿ ಕನಿಷ್ಠ ಅಂದರೂ 5-6 ಸಾಲನ್ನು ಬರೀಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್. 3 ಅಂಕಕ್ಕೆ ಬರುವಂತಹ ಪ್ರಶ್ನೆಗಳು ಇಲ್ಲಿ. ಹೀಗೆ ಈ ನಾಟಕದಲ್ಲಿ ಬರುವಂತಹ ಎಲ್ಲ ಸಂದರ್ಭಗಳ ಪ್ರಶ್ನೆ ಉತ್ತರಗಳನ್ನು ನೋಡೋಣ. ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. 2ನೇ ಪ್ರಶ್ನೆ, ಆನೆ ಸಾಕುವುದು ಎಂದರೆ ಎಲೆಕ್ಷನ್ಗೆ ನಿಂತ ಹಾಗೆ. ಇದು 2ನೇ ಸಂದರ್ಭ. ಇಲ್ಲಿ ಆಯ್ಕೆ, ಸಂದರ್ಭ, ವಿವರಣೆ ಸಹ ಇದೆ, ನೀವು ಸರಿಯಾಗಿ ನೋಡಿ. ಮುಂದಿನ ಪ್ರಶ್ನೆ, ಆನೆಗೂ ಮಾನ ಮರ್ಯಾದೆ ಇರುತ್ತೆ, ಇದು ತಿಳಿದುಕೋ ಅಂತ ಹೇಳಿದ್ದಾರೆ. ಹಾಗೆ 4ನೇ ಪ್ರಶ್ನೆ, ನನ್ನ ಕೊಡಲಿ ಯಾಕೆ ತಂದು ಆಫೀಸ್ನಲ್ಲಿ ಇಟ್ಕೊಂಡಿರಿ. ವೆರಿ ಇಂಪಾರ್ಟೆಂಟ್ ಆದ ಸಂದರ್ಭ ಇದು. ಹೆಚ್ಚಾಗಿ ಕೇಳಿದಂತಹ ಸಂದರ್ಭದಲ್ಲಿ ಕೃಷ್ಣೇಗೌಡರ ಆಣೆಯಲ್ಲಿ ಬಂದಂತಹ ನಾಟಕದಿಂದ ಬಂದಂತಹ ಪ್ರಶ್ನೆ ಸಂದರ್ಭ ಆಗಿದೆ. ಹಾಗೆ ಪ್ರಶ್ನೆಯೂ ಸಹ ಕೇಳ್ತಾರೆ. 4 ಅಂಕದ ಪ್ರಶ್ನೆಗಳನ್ನು ಮುಂದೆ ನೋಡೋಣ. ಈಗ 5ನೇ ಪ್ರಶ್ನೆ, ವೆಪನ್ ಸರ್, ವೆಪನ್ ನಮಗೆ ಮುಖ್ಯ. ಇದು 5ನೇ ಪ್ರಶ್ನೆಯಾಗಿದೆ. ಹಾಗೆ ಮುಂದಿನ ಪ್ರಶ್ನೆ ನೋಡೋಣ. ಡ್ರೈವರನ್ನು ಎತ್ತಲಾಗಿ ಹೋದ, ಇಲ್ಲೇ ಇದ್ದನಲ್ಲ. ನೀವು ನೋಡ್ಬೋದು, ಸರಿಯಾಗಿ ನೋಡಿಕೊಳ್ಳಿ, ಹಾಗೆ ಸರಿಯಾಗಿ ಓದಿ. ಮಾರ್ಚ್ನಲ್ಲಿ ಬರುವಂತಹ ಆ್ಯನ್ಯುವಲ್ ಎಕ್ಸಾಮ್ಗೆ ವೆರಿ ಇಂಪಾರ್ಟೆಂಟ್ ಆದ ಪ್ರಶ್ನೆ ಉತ್ತರಗಳು ಈ ಪಾಠದಿಂದ ಬರುವಂಥ ಪ್ರಶ್ನೆಗಳು ಸಹ ಹೆಚ್ಚಾಗಿವೆ. ನೀವು ಅದರಿಂದ ಸರಿಯಾಗಿ ನೋಡ್ಕೋಬೋದು. ಸಂದರ್ಭ 4 ಅಂಕದ ಪ್ರಶ್ನೆಗಳು. ಈಗ 4 ಅಂಕದ ಪ್ರಶ್ನೆಗಳನ್ನು ನೋಡೋಣ. 4 ಅಂಕದ ಪ್ರಶ್ನೆಗಳನ್ನು ವೆರಿ ಇಂಪಾರ್ಟೆಂಟ್ ಆಗಿರ್ತವೆ ಈ ಅಧ್ಯಾಯದಲ್ಲಿ. ಈ ಅಧ್ಯಾಯದಿಂದ 3 ಪ್ರಶ್ನೆಗಳು ಸಹ ಕೇಳ್ತಾರೆ, ಅಥವಾ ಅಂತಲೂ ಸಹ ಕೊಟ್ಟಿರ್ತಾರೆ. ನೀವು ಸರಿಯಾಗಿ ನೋಡಿ ಬರೀಬೇಕಾಗುತ್ತೆ. ಇಲ್ಲಿ ಮೊದಲನೇ ಪ್ರಶ್ನೆ, ದುರ್ಗಪ್ಪ ಮತ್ತು ನಿರೂಪಕರ ಬಳಿಗೆ ಬಂದ ಸಂದರ್ಭವನ್ನು ವಿವರಿಸಿ. ಇಲ್ಲಿ ಸಂದರ್ಭ ಯಾವ ರೀತಿ ಇದೆ ಅಂತ ನೀವು 4 ಅಂಕದ ಪ್ರಶ್ನೆ ಯಾವ ರೀತಿ ಪ್ಯಾರ ಮಾಡಿ ಕೊಟ್ಟಿದ್ದಾರೆ ಸರಿಯಾಗಿ ನೀವು ನೋಡ್ಬೋದು. ನೀವು ಸರಿಯಾಗಿ ನೋಡಿದ ಹಾಗೆ ಓದ್ಕೊಳ್ಳಿ. ಹಾಗೆ ನಾಟಕನ ಎಲ್ಲರಿಗೂ ನೆನಪಿರುತ್ತೆ. ಹಾಗೆ ನೀವು ಸರಿಯಾಗಿ ಬರೆದರೆ 4ಕ್ಕೆ 4 ಅಂಕಗಳನ್ನು ತಗೋಬೋದು. ಕನಿಷ್ಠ ಅಂದರೆ 4 ಅಂಕಕ್ಕೆ 2 ಪೇಜ್ ಆಗಬೇಕು. ಇಲ್ಲಿ 2ನೇ ಪ್ರಶ್ನೆ, ನಿರೂಪಕರು ಕೊಡಲಿ ವಸೂಲಿ ಮಾಡಲು ಹೋಗಲಿಲ್ಲವೇಕೆ, ವಿವರಿಸಿ. ಹಾಗೆ ಮುಂದಿನ ಪ್ರಶ್ನೆ, ಕೃಷ್ಣೇಗೌಡರ ಆಣೆ ಹುಟ್ಟಿ ಬೆಳೆದ ಬಗೆಯನ್ನು ವಿವರಿಸಿ. ವೆರಿ ಇಂಪಾರ್ಟೆಂಟ್ ಆದ ಪ್ರಶ್ನೆಗಳು ಸಹ ಇಲ್ಲಿವೆ, ನೀವು ನೋಡ್ಬೋದು. 4ನೇ ಪ್ರಶ್ನೆ, ಆಣೆ ಮತ್ತು ಮಾವುತನ ವಿಲಾವುದನ್ನು ಸಾಗ ಹಾಕಲು ಮಠದವರು ಹವಣಿಸಿದರು ಏಕೆ ಅಂತ ಕೇಳಿದ್ದಾರೆ. ಇಲ್ಲಿ ಕೃಷ್ಣೇಗೌಡರ ಆಣೆಯಿಂದ ವೆರಿ ಇಂಪಾರ್ಟೆಂಟ್ ಆದ ಪ್ರಶ್ನೆ ಇದು. ಮೊದಲೇ ಅಥವಾ 2ನೇ ದೃಶ್ಯದಲ್ಲಿ ಬರುವಂತಹ ಪ್ರಶ್ನೆ ಇದಾಗಿರುತ್ತೆ. ನೀವು ಸರಿಯಾಗಿ ನೋಡಿ ಬರೀಬೇಕಾಗುತ್ತೆ, ಹಾಗೆ ಸರಿಯಾಗಿ ಓದಿ. ಮುಂದಿನ ಪ್ರಶ್ನೆ, ಅರಣ್ಯ ಇಲಾಖೆಯವರು ಶತ್ರುಗಳ ಕಾರ್ಯಭಾರವನ್ನು ನಾಗರಾಜ್ ವಿವರಿಸಿದ್ದು ಹೇಗೆ ಅಂತ ಕೇಳಿದ್ದಾರೆ. ಯಾವ ರೀತಿ ಉತ್ತರ ಇದೆ ಅಂತ ನೀವು ಸರಿಯಾಗಿ ನೋಡ್ಕೋಬೋದು. ಇಲ್ಲಿ ಹೈಲೈಟ್ ಮಾಡ್ತೀನಿ, ಇದು ವೆರಿ ಇಂಪಾರ್ಟೆಂಟ್ ಇರುತ್ತೆ. ಇಲ್ಲಿಂದ ಸಹ ನೀವು ಬರೀಬೋದು. PWD, ಕರೆಂಟ್, ಟೆಲಿಫೋನ್, ಇವರು 3 ಡಿಪಾರ್ಟ್ಮೆಂಟ್ಗಳು ಎನಿಮಿಗಳಾಗಿರುತ್ತೆ. ಸರಿಯಾಗಿ ನೀವು ನೋಡ್ಬೋದು.
ಹಾಗೆ ಮುಂದಿನ ಪ್ರಶ್ನೆ, ಬೀದಿ ನಾಯಿಗಳ ನಿವಾರಣೆಗೆ ಖಾನ್ ಸಾಹೇಬರು ತೆಗೆದುಕೊಂಡಿರುವ ಕ್ರಮಗಳು ಯಾವುವು ಅಂತ ನೀವು ಸರಿಯಾಗಿ ನೋಡಿ. ಯಾವ ಕ್ರಮಗಳಿಂದ ಬೀದಿ ನಾಯಿಯಿಂದ ನೋಡ್ಬೋದು. ಹಾಗೆ ನಾಟಕವು ಎಲ್ಲರಿಗೂ ಸಹ ಗೊತ್ತಿರುತ್ತೆ. ಹಾಗೆ ಉತ್ತರ ಈ ರೀತಿ ಇದೆ, ಸರಿಯಾಗಿ ನೋಡ್ಕೋಬೋದು. 5 ರಿಂದ 6 ಲೈನ್ ಇದೆ, ಸರಿಯಾಗಿ ನೀವು ಓದ್ಕೊಳ್ಳಿ. ಮುಂದಿನ ಪ್ರಶ್ನೆ, ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣನ ಸಾವಿಗೆ ಕೃಷ್ಣೇಗೌಡರ ಆಣೆ ಕಾರಣವೇ ವಿವರಿಸಿ. ಸರಿಯಾಗಿ ನೀವು ನೋಡಿ ಯಾವ ರೀತಿ ಇದೆ ಅಂತ, ಹಾಗೆ ಓದ್ಕೊಳ್ಳಿ. ಮುಂದಿನ ಪ್ರಶ್ನೆ, ನಾಗರಾಜನ ನಿಗೂಢ ಸಾವಿಗೆ ಬಗ್ಗೆ ಜನರ ಅಭಿಪ್ರಾಯವೇನು? ಈ ಕ್ವಶನ್ ಹೆಚ್ಚಾಗಿ ಬಂದಂತಹ ಪ್ರಶ್ನೆಯಾಗಿದೆ. ಯಾವ ರೀತಿ ಉತ್ತರ ಇದೆ ಅಂತ ನೀವು ಸರಿಯಾಗಿ ಓದ್ಕೊಳ್ಳಿ. ಹಾಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ನೋಡೋಣ. ಮುಂದಿನ ವಿಡಿಯೋದಲ್ಲಿ ನಾವು ಸಿಗ್ತೀವಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಇಷ್ಟು ಓದಿದ್ರೆ ಸಾಕು.